ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಭಾಸ್ ಅರ್ನಿ ಕ್ರಿಯೇಟಿವ್ ವರ್ಲ್ಡ್ಗೆ. ಇವತ್ತೊಂದು ಹೊಸ ರೀತಿಯಾದ DIY ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆರ್ಟಿಫಿಷಿಯಲ್ ಬನಾನ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಮೊದಲು ಬನ್ನಿ ಅದಕ್ಕೆಲ್ಲ ಏನೇನು ಮೆಟೀರಿಯಲ್ ಬೇಕು ಅನ್ನೋದನ್ನು ತೋರಿಸ್ತೀನಿ ನಾನು. ಫಸ್ಟಿಗೆ ಯೆಲ್ಲೋ ಕಲರ್ ಸ್ಟಾಕಿನ್ಸು, ಮರೂನ್ ಕಲರ್ ಸ್ಟಾಕಿನ್ಸು, ಸೀಸರು, ಯೆಲ್ಲೋ ಕಲರ್ ಸ್ಪಾಂಜು, AC ಪೈಪ್ ಫಾರ್ಮ್ ಪೈಪು, ಫ್ಲೋರಲ್ ಟೇಪು, ಇಂಚ್ ಟೇಪು, ಮಾರ್ಕರು, ಯಾವ್ದಾರ ದಾರ, ಕಟ್ಟರು, ಬ್ಲ್ಯಾಕ್ ಕಲರ್ ಸ್ಪಾಂಜು, ಇವೆಲ್ಲ ಮೆಟೀರಿಯಲ್ ಬೇಕು. ಬನ್ನಿ ಈ ಸ್ಟಾಕಿನ್ಸನ್ನ ರಬ್ಬರ್ ಬ್ಯಾಂಡಿಂದ ಬಿಚ್ಚೋಣ. ಅದು ಬಿಚ್ಚಿದಾಗ ಅದರಲ್ಲಿ 10 ಸ್ಟಾಕಿನ್ಸ್ ಇರುತ್ತೆ. ಆ ಸ್ಟಾಕಿನ್ಸನ್ನ ಬಿಡಿಸಿಟ್ಕೋಬೇಕು, ಕ್ಲೀನಾಗಿ ಬಿಡಿಸಿಟ್ಕೊಂಡು ಆಮೇಲೆ ಈ ಸ್ಪಾಂಜನ್ನ ಮೆಜರ್ಮೆಂಟ್ ಮಾಡ್ಕೋಬೇಕು. ಅದು ಎಷ್ಟು ಬರುತ್ತೆ ನೋಡಿಕೊಂಡು ಅದಕ್ಕೆ ಸೆಂಟ್ರಲ್ಲಿ ಕ್ಲೀನಾಗಿ ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಸೆಂಟ್ರಲ್ಲಿ ಮಾರ್ಕ್ ಮಾಡಿಕೊಂಡು ಅದನ್ನು ಲೈನ್ ಎಳ್ಕೋಬೇಕು. ಕ್ಲೀನಾಗಿ ಲೈನ್ ಎಳ್ಕೊಂಡು ಆಮೇಲೆ ಕಟರ್ನ ಸಹಾಯದಿಂದ ಅದನ್ನು ಸ್ಪಾಂಜಿನ ಸೆಂಟ್ರಿಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಅದು 2 ಭಾಗ ಆಗುತ್ತೆ. ಕ್ಲೀನಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇದು ಕಟ್ ಮಾಡಾದಮೇಲೆ ಮತ್ತೆ ಇದನ್ನು ಟೇಪಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು ಕರೆಕ್ಟಾಗಿ ಸೆಂಟ್ರಲ್ಲಿ ಮತ್ತೆ ಮಾರ್ಕ್ ಮಾಡ್ಕೋಬೇಕು. ಇದನ್ನು ಎಷ್ಟು ಬರುತ್ತೆ ಅದನ್ನು ನೋಡಿಕೊಂಡು, ಎಷ್ಟು ಇಂಚಿದೆ ಅಂದ್ಕೊಂಡು ಅದನ್ನು ಮಾರ್ಕ್ ಮಾಡ್ಕೋಬೇಕು. ಸೆಂಟ್ರಿಗೆ ಮಾರ್ಕರಿಂದ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟು ಮಾರ್ಕ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಲೈನ್ ಹೇಳ್ಕೊಳ್ಳಿ. ಕರೆಕ್ಟಾಗಿ ಸೆಂಟ್ರಿಗೆ ಒಂದು ಲೈನ್ ಹೇಳ್ಕೊಳ್ಳಿ. ಲೈನ್ ಹೇಳ್ಕೊಂಡಾದ್ಮೇಲೆ ಮತ್ತೆ ಕಟರ್ನ ಸಹಾಯದಿಂದ ಅದನ್ನು ಕ್ಲೀನಾಗಿ ಮತ್ತೆ ಕಟ್ ಮಾಡ್ಕೋಬೇಕು. ಆ ಸ್ಪಾಂಜನ್ನು ನೀಟಾಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ನೋಡಿ, ಇವಾಗ ಕಟ್ ಮಾಡಿದ್ಮೇಲೆ ಬ್ರೆಡ್ ಸ್ಲೈಸ್ ಥರ ಕಾಣಿಸುತ್ತೆ ನೋಡೋಕ್ಕೆ. ಇವಾಗ ಇದನ್ನು ಮತ್ತೆ ಟೇಪಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡು 3 ಭಾಗ ಡಿವೈಡ್ ಮಾಡ್ಕೋಬೇಕು. ಕರೆಕ್ಟಾಗಿ ಈಕ್ವಲಾಗಿ ಬರೋಂಗೆ 3 ಮಾರ್ಕರಲ್ಲಿ ಡಿವೈಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿದ ನಂತರ ಕ್ಲೀನಾಗಿ ಎಲ್ಲ ಈಕ್ವಲ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸಲ ಕಟ್ ಮಾಡೋಕ್ಕೆ ಮುಂಚೆ 3 ಈವನ್ ಆಗಿರಬೇಕು, ಇಲ್ಲಾಂದರೆ ಬನಾನ ಶೇಪ್ ಕ್ಲೀನಾಗಿ ಬರೋಲ್ಲ. ಅದು ಮಾರ್ಕ್ ಮಾಡಾದ್ಮೇಲೆ ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಮತ್ತೆ ಕಟರ್ನ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ. ಆ 3 ಇದನ್ನು ಸ್ಪಾಂಜನ್ನು 2 ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ಕಟ್ ಮಾಡಾದ್ಮೇಲೆ ಈ ರೀತಿ ಬರುತ್ತೆ. ಆಮೇಲೆ ಸಿಸರ್ನ ಸಹಾಯದಿಂದ ಎಡ್ಜಸ್ಸನ್ನೆಲ್ಲ ಕಟ್ ಮಾಡ್ಕೋಬೇಕು. ಫುಲ್ ಎಡ್ಜ್ ಕಾರ್ನರೆಲ್ಲ ಕಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ಕಟ್ ಮಾಡಾದ್ಮೇಲೆ ಅದು ಕುಲ್ಪಿ ಶೇಪಲ್ಲಿ ಕಾಣುತ್ತೆ. ಎಲ್ಲನೂ ಸ್ಪಾಂಜ್ ಕಟ್ ಮಾಡಿ ಇಟ್ಕೊಂಡು ಈ ಥರ ಎಡ್ಜಸ್ ಇದು ಮಾಡಿ ಆಮೇಲೆ ಸ್ಟಾಕಿನ್ಸ್ ಬಿಡಿಸಿಟ್ಕೊಂಡಿರ್ತೀವಲ್ಲ ಅದನ್ನು ತಗೊಂಡು ಎಡ್ಜಿಗೆ ದಾರ ತಗೊಂಡು ಹೂವು ಕಟ್ಟೋ ಥರ ಅದನ್ನು ಗಟ್ಟಿಯಾಗಿ ಅದನ್ನು ಕಟ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಟೈಟಾಗಿ ಒಂದು 4-5 ಸಲ ಹೂವು ಕಟ್ಟೋ ರೀತಿಯಲ್ಲಿ ಕಟ್ಕೊಂಡ್ಬಿಡಿ. ಅದನ್ನು ಕ್ಲೀನಾಗಿ ಬಿಚ್ಚದೇ ಇರೋಂಗೆ ಗಟ್ಟಿಯಾಗಿ ಕಟ್ಕೊಂಡು ಅದನ್ನು ಕಟ್ ಮಾಡಿಬಿಟ್ಟು ಆ ಕಟ್ ಮಾಡಿಟ್ಟಿರ್ತೀವಲ್ಲ ಸ್ಪಾಂಜನ್ನು ಅದರೊಳಗಡೆ ಈ ಸ್ಟಾಕಿನ್ಸನ್ನ ಅಗಲ ಮಾಡಿಕೊಂಡು ಕರೆಕ್ಟಾಗಿ ಆ ನಾಟ್ ಹಾಕಿರೋ ಸೆಂಟ್ರಿಗೆ ಬರೋ ಥರ ಅದರೊಳಗಡೆ ಹಾಕ್ಕೊಂಡು ಸ್ಟಾಕಿನ್ಸನ್ನ ಚೆನ್ನಾಗಿ ಎಳ್ಕೋಬೇಕು ಫ್ರೆಂಡ್ಸ್. ಗಟ್ಟಿಯಾಗಿ ಎಳ್ಕೋಬೇಕು. ಎಷ್ಟು ಗಟ್ಟಿಯಾಗಿ ಎಳ್ಕೊತೀವೋ ಅಷ್ಟು ಚೆನ್ನಾಗಿ ಬನಾನಾ ಶೇಪ್ ಬರುತ್ತದು. ಗಟ್ಟಿಯಾಗಿ ಎಳ್ಕೊಂಡು ಮತ್ತೆ ಅದು ಗಟ್ಟಿಯಾಗಿ ಎಳ್ಕೊಂಡು ಅಷ್ಟು ಉದ್ದ ಸ್ಟಾಕಿನ್ಸ್ ಎಕ್ಸ್ಟ್ರಾ ಬರುತ್ತೆ. ಆಮೇಲೆ ಅದನ್ನು ಚೆನ್ನಾಗಿ ಟ್ವಿಸ್ಟ್ ಮಾಡಿಕೊಂಡು ಮತ್ತೆ ಅದನ್ನು ರಿವರ್ಸ್ ಆಗಿ ಉಲ್ಟಾ ಮಾಡಿ ಮತ್ತೆ ಅದನ್ನು ಮೇಲ್ಗಡೆಗೆ ಎಳ್ಕೋಬೇಕು ಫ್ರೆಂಡ್ಸ್. ಆ ಸ್ಟಾಕಿನ್ಸನ್ನು ನಾವು ಎಷ್ಟು ಎಳಿತೀವೋ ಅಷ್ಟು ಇದಾಗಿ ಕ್ಲೀನಾಗಿ ಶೇಪ್ ಬರುತ್ತೆ ಬನಾನಾ ಶೇಪು. ಮತ್ತೆ ಅದನ್ನು ಎಳ್ಕೊಂಡು ಇದು ಮಾಡಿ ಆ ಎಡ್ಜಲ್ಲಿ ಮತ್ತೆ ದಾರದ ಸಹಾಯದಿಂದ ಗಂಟು ಹಾಕೋಬೇಕು ಫ್ರೆಂಡ್ಸ್. ಅದು ಶೇಪ್ ಕೊಟ್ಟು ಕ್ಲೀನಾಗಿ ಪ್ರೆಸ್ ಮಾಡಿ ಎಳ್ಕೊಂಡು ನೋಡಿ ಈ ರೀತಿ ಆಗುತ್ತದು. ಆದಮೇಲೆ ಅದನ್ನು ಟ್ವಿಸ್ಟ್ ಮಾಡಿಕೊಂಡು ಮತ್ತೆ ದಾರದ ಸಹಾಯದಿಂದ ಅದನ್ನು ಕಟ್ಕೋಬೇಕು ಫ್ರೆಂಡ್ಸ್ ಗಟ್ಟಿಯಾಗಿ. ಮತ್ತೆ ಅದನ್ನು ಅದೇ ರೀತಿ ಕಟ್ಕೊಂಡು ಹೂವಿನ ಥರ ಕಟ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಕಟ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡಬೇಕು ಫ್ರೆಂಡ್ಸ್. ಕಟ್ ಮಾಡಾದ್ಮೇಲೆ ಅದು ಬನಾನಾ ಶೇಪಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ, ಆಗ ನಾನು ಹಾಕೋ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಆ ಥರ ಉಜ್ಜಿ ಇದು ಮಾಡಿಟ್ರೆ ಬನಾನಾ ಶೇಪಿಗೆ ಬರುತ್ತದು. ಆ ರೀತಿ ನಿಮಗೆ ಫುಲ್ಲು ಎಷ್ಟು ಬೇಕೋ ಅಷ್ಟು ಬನಾನಸ್ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ
ಇವಾಗ ಬನಾನಸ್ ರೆಡಿಯಾಗಿದೆ. ಇವಾಗ ಆ ಫೋಮ್ ಪೈಪ್ ಇದೆಯಲ್ಲ, ಆ ಫೋಮ್ ಪೈಪ್ಗೆ ಫ್ಲೋರಲ್ ಟೇಪನ್ನ ಸುತ್ಕೊಂಡು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ನೋಡಿ ಆ ಥರ ಸುತ್ಕೊಬೇಕು. ಫುಲ್ ಪೈಪ್ ಲೆಂತ್ಗೂ ಆ ಫ್ಲೋರಲ್ ಟೇಪನ್ನ ಸುತ್ಕೊಬೇಕು. ಅದನ್ನು ಸುತ್ಕೊಂಡಾದಮೇಲೆ ಬ್ಲ್ಯಾಕ್ ಕಲರ್ ಸ್ಪಾಂಜ್ ಇದೆಯಲ್ಲ, ಅದನ್ನು ಲೀಫ್ ಶೇಪಲ್ಲಿ ಬರ್ಕೊಂಡು, ಆ ಲೀಫ್ ಶೇಪ್ ಕ್ಲೀನಾಗಿ ಬರ್ಕೊಂಡು ಅದನ್ನು ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಕಟರ್ನ ಸಹಾಯದಿಂದ ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಾದಮೇಲೆ ಮರೂನ್ ಕಲರ್ ಸ್ಟಾಕಿನ್ಸ್ ಇರುತ್ತಲ್ಲ, ಆ ಮರೂನ್ ಕಲರ್ ಸ್ಟಾಕಿನ್ಸನ್ನು ಎಡ್ಜಲ್ಲಿ ಫಸ್ಟ್ ಹಾಕಿರ್ತೀವಲ್ಲ, ಯೆಲ್ಲೋ ಕಲರ್ ಸ್ಟಾಕಿನ್ಸಿಗೆ ಗಂಟು ಹಾಕಿದ್ವಲ್ಲ, ಅದೇ ಥರ ಇದಕ್ಕೂ ಗಂಟು ಹಾಕ್ಕೋಬೇಕು. ಫಸ್ಟ್ ಕ್ಲೀನಾಗಿ ಗಟ್ಟಿಯಾಗಿ ಸುತ್ಕೊಂಡು ಒಂದು 5-6 ಸಲ ಸುತ್ಕೊಂಡು, ಆಮೇಲೆ ಹೂವು ಕಟ್ಟೋ ರೀತಿಯಲ್ಲಿ ನಾಟು ಒಂದು 5-6 ಸಲ ಅದನ್ನು ಗಟ್ಟಿಯಾಗಿ ಹಾಕ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಗಟ್ಟಿಯಾಗಿ ಬಿಸ್ದಿರಂಗೆ ಹಾಕ್ಕೊಬೇಕು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನಗೆ ಹೊಸ ಥರ ವೀಡಿಯೋಸ್ ಹಾಕೋದಕ್ಕೆ ಪ್ರೋತ್ಸಾಹ ಕೊಡಿ. ಮತ್ತು ಇದನ್ನು ಅಗಲ ಮಾಡಿಕೊಂಡು ಬಿಡಿಸಿ ಅಗಲ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಅದರೊಳಗಡೆ ಕೈ ಬಿಟ್ಟು ಸ್ಟಾಕಿನ್ಸ್ ಒಳಗಡೆ ಆ ಬ್ಲ್ಯಾಕ್ ಕಲರ್ ಸ್ಪಾಂಜ್ ಇರುತ್ತಲ್ಲ, ಅದನ್ನು ತಗೊಂಡು ಕರೆಕ್ಟ್ ಸೆಂಟ್ರಿಗೆ ಆ ನಾಟ್ ಬರೋ ಥರ ರಿವರ್ಸಲ್ಲಿ ಹಾಕ್ಕೊಂಡು ಚೆನ್ನಾಗಿ ಟೈಟಾಗಿ ಬನಾನಾಗಿ ಎಳ್ಕೊಂಡ್ವಲ್ಲ, ಅದೇ ರೀತಿಯಲ್ಲಿ ಎಳ್ಕೊಂಡು ಗಟ್ಟಿಯಾಗಿ ಎಳೆದು ಇಟ್ಕೊಬೇಕು ಫ್ರೆಂಡ್ಸ್. ಇದನ್ನು ಎಳ್ಕೊಂಡು ಅದನ್ನು ಗಟ್ಟಿಯಾಗಿ ಮೇಲೆ ನಾಟ್ ಹಾಕಿ, ಆಮೇಲೆ ಆ ಫೋಮ್ ಪೈಪ್ ಇದೆಯಲ್ಲ, ಅದಕ್ಕೆ ಈ ಹೂವನ್ನ ಇಟ್ಟು ಕ್ಲೀನಾಗಿ ಅದ್ರೊಳಗಡೆ ಕೊಟ್ಟು ಹೊಲ್ಕೋಬೇಕು ಫ್ರೆಂಡ್ಸ್. ಆ ಪೈಪ್ ಒಳಗಡೆ ಇಟ್ಟು ಬಿಚ್ಚೋಗ್ತಾ ಇದ್ದಂಗೆ ಕ್ಲೀನಾಗಿ ಗಟ್ಟಿಯಾಗಿ ಹೊಲ್ಕೊಬೇಕು ಫ್ರೆಂಡ್ಸ್. ಇದನ್ನು ಹೊಲ್ಕೊಂಡಾದ್ಮೇಲೆ ರೆಡಿ ಮಾಡಿಟ್ಟಿರೋ ಬನಾನಸ್ನ ದಪ್ಪದ ಸೂಜಿ ತಗೊಂಡು ಅದಕ್ಕೆ ಗಟ್ಟಿಯಾದ ದಾರ ತಗೊಂಡು ಈ ರೀತಿ ಒಂದೊಂದಾಗಿ ಪೋಣಿಸ್ಕೊಂಡು ಆ ಪೈಪಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕ್ಲೀನಾಗಿ ಪೋಣಿಸ್ಕೊಂಡು ಒಂದು ಪಕ್ಕ ಜೋಡಿಸ್ಕೋಬೇಕು ಫ್ರೆಂಡ್ಸ್. ಕ್ಲೀನಾಗಿ ಪೋಣಿಸ್ಕೊಂಡಾದ್ಮೇಲೆ ಸ್ವಲ್ಪ ಎಡ್ಜಲ್ಲಿ ದಾರ ಬಿಟ್ಟು ನೋಡಿ ಆ ಪೈಪಿಗೆ ಸೆಂಟ್ರಿಂದ ಚುಚ್ಚಿ ತಗೊಂಡು ಅದು ಸುತ್ತ ಇಟ್ಕೊಂಡು ನೋಡ್ಕೋಬೇಕು ಫ್ರೆಂಡ್ಸ್ ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿಲ್ಲ ಅಂದರೆ ಇನ್ನೇನಾರು ಎಕ್ಸ್ಟ್ರಾ ಬನಾನ ಬೇಕು ಅಂದರೆ ನಾವು ಇದರಲ್ಲಿ ಪೋಣಿಸ್ಕೋಬೋದು. ಅದು ಕರೆಕ್ಟಾಗಿತ್ತು ಅಂದರೆ ಅಲ್ಲಿ ಸ್ವಲ್ಪ ದಾರ ಬಿಟ್ಟಿರ್ತೀವಲ್ಲ, ಆ ದಾರನೂ ಈ ದಾರನೂ ಇಟ್ಕೊಂಡು ಗಟ್ಟಿಯಾಗಿ ಗಂಟು ಹಾಕ್ಕೋಬೇಕು ಫ್ರೆಂಡ್ಸ್. ಗಂಟು ಹಾಕ್ಕೊಂಡಾದ್ಮೇಲೆ ಕರೆಕ್ಟಾಗಿ ಟೈಟಾಗಿ ಹೊಲ್ಕೋಬೇಕು ಫ್ರೆಂಡ್ಸ್ ಎಲ್ಲ ಬನಾನಾಸನ್ನು ಕ್ಲೀನಾಗಿ. ಇದೇ ರೀತಿ ನಿಮಗೆ ಎಷ್ಟು ಸ್ಟೆಪ್ಸ್ ಬೇಕೋ ಅಷ್ಟು ಸ್ಟೆಪ್ಸು ನೀವು ನಿಮಗೆ ಬೇಕಾದಂಗೆ ಹೊಲ್ಕೋಬೋದು. ಗಟ್ಟಿಯಾಗಿ ಹಾಕೋಬೇಕು ಫ್ರೆಂಡ್ಸ್. ನಾನು ಇವಾಗ 3 ಸ್ಟೆಪ್ಪು ಹೊಲಿದು ತೋರಿಸಿದ್ದೀನಿ ನೋಡಿ. ಈ ಥರ ಹೊಲಿದ್ಬಿಟ್ಟು ಇನ್ನು ಮೇಲೆ ಬೇಕಿದ್ರೆ ನಿಮ್ಗೆ ಎಷ್ಟು ಸ್ಟೆಪ್ ಬೇಕೋ ಅಷ್ಟು ಸ್ಟೆಪ್ಪು ಹೊಲ್ಕೋಬೋದು ನೀವು. ಆಮೇಲೆ ಲಾಸ್ಟಿಗೆ ಬ್ಲ್ಯಾಕ್ ಕಲರ್ ಮಾರ್ಕಿಂಗ್ ತೊಗೊಂಡು ಬಾಳೆಹಣ್ಣಲ್ಲಿ ಇರುತ್ತಲ್ಲ ಕಪ್ಪಾಗಿ, ಆ ಎಡ್ಜಲ್ಲಿ ಎಲ್ಲ ಬನಾನ ಎಡ್ಜಲ್ಲೂ ಈ ಥರ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಎಲ್ಲ ಬನಾನಾಗೂ ಅದೇ ಥರ ಮಾಡ್ಕೋಬೇಕು. ಎಲ್ಲ ಬನಾನಾಗೂ ಬ್ಲ್ಯಾಕ್ ಕಲರ್ದು ಇದು ಮಾರ್ಕರಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಬಾಳೆಹಣ್ಣು ಥರನೇ ಕಾಣಿಸುತ್ತೆ ಅದು. ಕ್ಲೀನಾಗಿ ಎಲ್ಲ ಬನಾನಾಗೂ ಮಾರ್ಕ್ ಮಾಡಿಕೊಂಡು ನೋಡಿ ಎಲ್ಲ ಆದಮೇಲೆ ನಾವು ಬಾಳೆ ಕಂಬಕ್ಕೆ ಕಟ್ಟೋದಕ್ಕೆ ದಾರಾನ ಈ ಥರ ಕಟ್ಕೋಬೇಕು ಫ್ರೆಂಡ್ಸ್. ಕಟ್ಕೊಂಡಾದ್ಮೇಲೆ ನೋಡಿ ಬಾಳೆಗೊನೆ ರೆಡಿಯಾಗಿದೆ. ನಾನು